ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್. ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ ಮೇಲೆ ನೀವೇನಾದ್ರೂ ಹೊಸಬ್ರು ಇದ್ದೀರಾ ಅಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೇನೆ ಮುಂಬರುವ ಎಲ್ಲ ನೋಟಿಫಿಕೇಶನ್ ಸಲುವಾಗಿ ಬೆಲ್ ಐಕನ್ ಅನ್ನು ಒತ್ತೋದನ್ನ ಮರೀಲೇಬಾರ್ದು. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ವೇಟ್ ಗೇನ್. ವೇಟ್ ಗೇನ್ ಅಂದ್ರೆ ದಪ್ಪ ಇದ್ದೀನಿ, ಸಣ್ಣ ಆಗ್ಬೇಕು, ಆ ವೇಟ್ ಗೇನ್ ಅಲ್ಲ, ನನಗೆ ದಪ್ಪನೇ ಆಗ್ಬೇಕು ಅನ್ನೋರ ಚಿಂತೆಗೆ ಈ ಒಂದು ವಿಡಿಯೋ ಆಗಿದೆ. ಸೊ ನೀವೇನಾದ್ರೂ ವೇಟ್ ಗೇನ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರಂದ್ರೆ ಈ ವಿಡಿಯೋನ ಎಂಡ್ ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡ್ಲೇಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗೆ ಸಣ್ಣ ಆಗ್ಬೇಕು ಅಂತ ತುಂಬಾ ಜನರ ಆಸೆ ಇದೆಯೋ ಹಾಗೇನೆ ಒಂದು 20% ಜನಗಳಲ್ಲಿ ದಪ್ಪ ಆಗ್ಬೇಕು ಅನ್ನೋದು ಕೂಡ ಆಸೆ ಇದೆ. ಬಟ್ ಯಾಕೆ ದಪ್ಪ ಆಗ್ತಾ ಇಲ್ಲ? ನಾವ್ ಎಲ್ಲ ತರದ ಊಟನ ಮಾಡ್ತೀವಿ, ಜಂಕ್ ತಿಂತೀವಿ, ಸಿಕ್ಕಾಪಟ್ಟೆ ಊಟ ಮಾಡಿದ್ರು ಕೂಡ ವೇಟ್ ಗೇನ್ ಆಗ್ತಾ ಇಲ್ಲ. ಏನಿದಕ್ಕೆ ಕಾರಣ, ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿದೆ. ಸೊ ಒಂದೊಂದೇ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ಮೊದಲೇದು ಬಂದ್ಬಿಟ್ಟು ಹೈಪರ್ ಆಕ್ಟಿವಿಟಿ. ಹೈಪರ್ ಆಕ್ಟಿವಿಟಿ ಅಂದ್ರೆ ಅತಿಯಾದ ದೇಹದ ಆಕ್ಟಿವಿಟಿ ಆಗೋದು, ದೇಹದ ಕೆಲಸ ಆಗೋದು. ಆಕ್ಟಿವಿಟಿ ಅಂದ್ರೆ ಹೋಗಿ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು ಅಥವಾ ಬೆಳಿಗ್ಗೆ ಎದ್ದು ರನ್ನಿಂಗ್ ಮಾಡೋದಕ್ಕೆ ಅಂತ ಅಲ್ಲ. ಥ್ರೂಔಟ್ ಡೇ ನಿಮ್ದು ಏನಾಗಿರುತ್ತೆ, ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಓಡಾಟ ಜಾಸ್ತಿ ಇರುತ್ತೆ. ಇದು ಕೂಡ ನಿಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮೆಟಾಬಾಲಿಸಮ್ ಅನ್ನ ಯಾವಾಗ್ಲೂ ಹೈಯಲ್ಲಿ ಇಡುತ್ತೆ. ಸೊ ಮೆಟಾಬಾಲಿಸಮ್ ಯಾವಾಗ್ಲೂ ಹೈ ಇತ್ತಂದ್ರೆ ಏನಾಗುತ್ತೆ, ನೀವು ಮಾಡಿದಂತಹ ಊಟದಲ್ಲಿರೋದು ಎಲ್ಲವೂ ಕೂಡ ಎನರ್ಜಿಯಾಗಿ ಯುಟಿಲೈಸ್ ಆಗುತ್ತೆ. ಯಾವಾಗ ಎನರ್ಜಿಯಾಗಿ ಯುಟಿಲೈಸ್ ಆಗುತ್ತೆ ಅವಾಗ ಫ್ಯಾಟ್ ಆಗಿ ಸ್ಟೋರ್ ಆಗೋದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಸೊ ಇದರಿಂದ ನಿಮ್ಮ ವೇಟ್ ಗೇನ್ ಆಗೋದಿಲ್ಲ. ಸೊ ಯಾವಾಗ್ಲೂ ಒಂದೇ ವೇಟ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಇನ್ನು ಎರಡನೇದು ಥೈರಾಯ್ಡ್ ಪ್ರೊಫೈಲ್. T3, T4, TSH ಈ ಮೂರು ಹಾರ್ಮೋನ್ಸ್ ಗಳಲ್ಲಿ ಬದಲಾವಣೆ ಆದಾಗ ಪ್ರತಿಯೊಬ್ಬರ ದೇಹದಲ್ಲೂ ತೂಕ ಏರಿಕೆ ಆಗೋದು ಅಥವಾ ತೂಕ ಇಳಿಕೆ ಆಗೋದು ಸರ್ವೇ ಸಾಮಾನ್ಯ. ಸೊ ತುಂಬಾ ಜನ ಹೇಳ್ತಾರೆ, ನಾನು ಥೈರಾಯ್ಡ್ ಆದ್ರೆ ದಪ್ಪ ಆಗ್ಬೇಕಲ್ವಾ, ಸಣ್ಣ ಯಾಕೆ ಆಗ್ತೀವಿ ಅಂತ. ಸೊ ಥೈರಾಯ್ಡ್ ಅಲ್ಲೂ ಕೂಡ ಎರಡು ತರದ ಥೈರಾಯ್ಡ್ಗಳು ಇರುತ್ತೆ. ಒಂದು ಹೈಪೋಥೈರಾಯ್ಡ್, ಇನ್ನೊಂದು ಹೈಪರ್ ಥೈರಾಯ್ಡ್. ಹೈಪೋಥೈರಾಯ್ಡ್ ಅಂತ ಯಾರಿಗ್ ಬರುತ್ತೋ ಹೆಚ್ಚಾಗಿ ನೋಡಿದಾಗ ಅವರ ದೇಹದಲ್ಲಿ ತೂಕದ ಏರಿಕೆ ಆಗುತ್ತೆ, ಡ್ರಾಸ್ಟಿಕ್ ವೇಟ್ ಗೇನ್ ಆಗುತ್ತೆ. ಹಾಗೇನೆ ಹೈಪರ್ ಥೈರಾಯ್ಡ್ ಅಂತ ನಮ್ದು ಕನ್ಸಿಡರೇಷನ್ ಆದಾಗ ಅಲ್ಲಿ ಡ್ರಾಸ್ಟಿಕ್ ವೇಟ್ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. T3, T4, TSH ಈ ಮೂರು ಹಾರ್ಮೋನ್ಗಳ ಮೇಲೆ ನಮ್ಮ ಈ ಒಂದು ಪ್ರೊಫೈಲ್ ನಿಂತಿರುತ್ತೆ. ಸ್ಪೆಷಲಿ T3 ಹಾರ್ಮೋನ್ ಏನಿದೆಯಲ್ಲ ಅದು ಮೇನ್ ಹಾರ್ಮೋನ್, ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಾವು ಹೈಪೋಥೈರಾಯ್ಡ್ ಅಂತ ಕನ್ಸಿಡರೇಷನ್ ಅಲ್ಲಿ ತಗೊಳ್ತೀವೋ ಆವಾಗ T3 ಹಾರ್ಮೋನ್ ಅತಿಯಾಗಿ ರಿಲೀಸ್ ಆದಾಗ ನಮ್ಮ ಮೆಟಬಾಲಿಸಮ್ ಹೈ ಆಗುತ್ತೆ. ಸೊ ಅಗೇನ್ ಇಲ್ಲಿ ಏನಾಗುತ್ತೆ, ಮೆಟಬಾಲಿಸಮ್ ಹೈ ಆಯ್ತು ಅಂದ್ರೆ ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ಬಿಡುತ್ತೆ. ಕ್ಯಾಲರೀಸ್ ಅಂದ್ರೆ ಏನು, ನೀವು ಮಾಡುವಂತಹ ಊಟದಲ್ಲಿರುವಂತಹ ಮಾಪನ. ಸೊ ಊಟ ಜಾಸ್ತಿ ಮಾಡಿ ಕಡಿಮೆ ಮಾಡಿ ಅದು ಎಷ್ಟು ಬೇಗ ಕ್ಯಾಲರಿ ಬರ್ನ್ ಆಗ್ಬಿಡುತ್ತೆ ಅಂದ್ರೆ ಅದು ಯಾವಾಗ್ಲೂ ಕೂಡ ನಿಮ್ದು ಫ್ಯಾಟ್ ಸ್ಟೋರ್ ಆಗಿ ಅಥವಾ ಮಸಲ್ ಬಿಲ್ಡಿಂಗ್ ಗೆ ಹೆಲ್ಪ್ ಆಗೋದೇ ಇಲ್ಲ. ಸೊ ಇಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ನೀವೇನ್ ಮಾಡ್ಬೇಕು, ಥೈರಾಯ್ಡ್ ಅನ್ನ ಸರಿಪಡಿಸೋದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದನ್ನ ಮರಿಬಾರ್ದು. ಇನ್ನು ಮೂರನೇದು ಅಂತ ಬಂದಾಗ ಇದು ಮೇಜರ್ ಆಗಿ ಬರೋದು ಇನ್ಸುಲಿನ್ ಸೆನ್ಸಿಟಿವಿಟಿ. ಥೈರಾಯ್ಡ್ ಸಮಸ್ಯೆ ಅಂತ ಅಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ ಏನಾದ್ರೂ ಇನ್ಸುಲಿನ್ ಸೆನ್ಸಿಟಿವಿಟಿ ಇದ್ದಾಗ, ಇನ್ಸುಲಿನ್ ಅಂದ ತಕ್ಷಣ ಎಲ್ಲರೂ ಏನಂತಾರೆ ಡಯಾಬಿಟಿಕಾ ಮ್ಯಾಮ್ ಅಂತ. ಡಯಾಬಿಟಿಕೇ ಆಗ್ಬೇಕು ಅಂತ ಏನಿಲ್ಲ. ಇನ್ಸುಲಿನ್ ಸೆನ್ಸಿಟಿವಿಟಿಯಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆದಾಗ ಅಥವಾ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಆದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ. PCOD, PCOS ಸಮಸ್ಯೆ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಪ್ರೀ ಡಯಾಬಿಟಿಕ್, ಪ್ರೀ ಹೈಪರ್ ಟೆನ್ಷನ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಆದಾಗ ನಾವು ಆಹಾರದ ಮೂಲಕ, ಲೈಫ್ ಸ್ಟೈಲ್ ಬದಲಾವಣೆ ಮೂಲಕ ಇದನ್ನ ಸರಿ ಮಾಡ್ಕೊಂಡು ನಮ್ಮ ವೇಟ್ ಗೇನ್ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಹೆರಿಡಿಟಿ. ನೀವು ನಿಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಮುಂಚೆಯಿಂದ ತುಂಬಾನೇ ಸಣ್ಣ ಇದ್ದಾರೆ. ಅವರು ತಮ್ಮ ಜೀವನ ಅಂಶದವರೆಗೂ ಅಂದ್ರೆ ಜೀವನ ಮುಗಿಯವರೆಗೂ ಅವರು ಸಣ್ಣನೇ ಇದ್ರು. ಹೆರಿಡಿಟಿ ಆಗಿ ನಿಮ್ಗೆ DNA ಕೋಡಿಂಗ್ ಅನ್ನೇ ಆ ರೀತಿ ಆಗ್ಬಿಟ್ಟಿದೆ ಅಂದಾಗ ನಾವೇನು ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲ್ಲ. ಅಫ್ಕೋರ್ಸ್ ಇಲ್ಲಿ ಸ್ಟಿರಾಯ್ಡ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ ಇಂಟೇಕ್ ಇಂದ ನೀವು ದಪ್ಪ ಆಗುವಂತಹ ಸಾಧ್ಯತೆ ಇರುತ್ತೆ. ಕರೆಕ್ಟ್ ಆದಂತಹ ಡಯಟ್ ಪ್ಲಾನ್, ಕರೆಕ್ಟ್ ಆದಂತಹ ಸಪ್ಲಿಮೆಂಟ್ ಅನ್ನ ಕೊಟ್ಟಾಗ ನಿಮ್ಮ ದೇಹದಲ್ಲಿ ವೇಟ್ ಗೇನ್ ಆಗುತ್ತೆ. ಬಟ್ ನ್ಯಾಚುರಲಿ ಅಂತ ಬಂದಾಗ ನಿಮ್ಮ ಹೆರಿಡಿಟಿಯಲ್ಲಿ ಏನಾದ್ರೂ ವೇಟ್ ಗೇನ್ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇದ್ದಾಗ ತುಂಬಾನೇ ಕಷ್ಟ ಆಗುತ್ತೆ ನ್ಯಾಚುರಲಿ ವೇಟ್ ಗೇನ್ ಆಗೋದು. ಹಂಗಿದ್ರೆ ವೇಟ್ ಗೇನ್ ಆಗೋದೇ ಇಲ್ವಾ ಅಂತ ನಿಮ್ ಪ್ರಶ್ನೆ ಇರುತ್ತೆ. ಹಾಗೇನು ಇಲ್ಲ. ನಾನು ಆವಾಗ್ಲೇ ಹೇಳ್ದಾಗೆ ರೈಟ್ ನ್ಯೂಟ್ರಿಷನ್, ಸರಿಯಾದ ನ್ಯೂಟ್ರಿಷನ್ ಕೊಟ್ಟಾಗ, ಸರಿಯಾಗಿ ಆಹಾರ ಪದ್ಧತಿ, ಒಂದು ಸರಿಯಾದ ಡಯಟ್ ಪ್ಲಾನ್ ನಿಮ್ಮ ಹೈಟ್ ವೇಟ್ ಗೆ ತಯಾರಾದಾಗ,
ಹಾಗೇನೆ ಸಪ್ಲಿಮೆಂಟ್ಸ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡಿಸಿದಾಗ ವೇಟ್ ಗೇನ್ ಆಗುವಂತ ಸಾಧ್ಯತೆ ಇರುತ್ತೆ ಸರಿ. ಬಟ್ ಇದು ತಾತ್ಕಾಲಿಕವಾಗಿ ಇರುತ್ತೆ. ನೀವು ಎಷ್ಟು ದಿನ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮ ದೇಹ ಮೇಂಟೈನ್ ಆಗಿರುತ್ತೆ. ಐದನೆಯ ಪ್ರಮುಖ ಅಂಶ ಏನಂದ್ರೆ ಲೋ ಕ್ಯಾಲರಿ ಇರುವಂತ ಆಹಾರವನ್ನ ಸೇವಿಸೋದು ಅಥವಾ ಲೋ ಕ್ಯಾಲರಿ ಡಯಟ್ ಅನ್ನ ಫಾಲೋ ಮಾಡ್ತಾ ಇರೋದು. ಏನಪ್ಪಾ ಇದು ಲೋ ಕ್ಯಾಲರಿ ಅಂತ ಅಂದ್ರೆ ನಿಮ್ಮ ವಯಸ್ಸು, ಎತ್ತರ ಹಾಗೂ ನಿಮ್ಮ ತೂಕದ ಅನುಗುಣವಾಗಿ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನ ಸೇವಿಸ್ತಾ ಇರೋದಿಲ್ಲ. ಇದು ಕೂಡ ಒಂದು ಕಾರಣ ಆಗ್ಬೋದು. ಹಾಗೇನೆ ನಿಮ್ಮ ಪ್ರಕಾರ ನೀವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀರಾ, ಬಟ್ ಅದ್ರ ಕ್ಯಾಲರಿ ಡೆನ್ಸ್ ಏನಿದೆ ಅದು ಕಡಿಮೆ ಇರೋದು. ಕ್ಯಾಲರಿ ಡೆನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು ಸೇಬು ಹಣ್ಣಿದೆ, ಹಾಗೇನೆ ಒಂದು ಬಾಳೆ ಹಣ್ಣಿದೆ ಅಂತ ಅನ್ಕೊಳ್ಳಿ. ಇವಾಗ ನಮ್ಮ ಸೇಬು ಹಣ್ಣು ಒಂದು ಹಣ್ಣನ್ನ ತಿಂದಾಗ ನಮ್ಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ಹೊಟ್ಟೆ ತುಂಬುತ್ತೆ ಒಂದು ಬಾಳೆಹಣ್ಣನ್ನ ತಿಂದಾಗ. ಬಟ್ ಸೇಬೆ ಹಣ್ಣಿನಲ್ಲಿ ನಮ್ಗೆ 50 ಕ್ಯಾಲರಿ ಸಿಕ್ಕರೆ, ಅಂದಾಜಿಗೆ ಒಂದು ಮೀಡಿಯಂ ಸೈಜ್ ಆಪಲ್ ಅಲ್ಲಿ 50 ಕ್ಯಾಲರಿ ಸಿಕ್ಕರೆ, ಅದೇ ಸೇಮ್ ಗಾತ್ರದ ಬಾಳೆಹಣ್ಣಿನಲ್ಲಿ ನಮ್ಗೆ 80ರಿಂದ 100 ಕ್ಯಾಲರೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ದಾಗ ನಾವು ಸೇವಿಸುವಂತ ಆಹಾರದಲ್ಲಿ ಕ್ಯಾಲರಿ ಏನಿರುತ್ತೆ ಅದು ಡೆನ್ಸ್ ಆಗಿರ್ಬೇಕು. ಕ್ವಾಂಟಿಟಿ ವೈಸ್ ಆಗಿರ್ಬೋದು, ಡೆನ್ಸಿಟಿ ವೈಸ್ ಆಗಿರ್ಬೋದು. ಡೆನ್ಸ್ ಆಗಿದ್ದಾಗ ಅದು ವೇಟ್ ಗೇನ್ಗೆ ಪ್ರಮೋಟ್ ಮಾಡುತ್ತೆ. ಸೊ ನೀವು ಸೇವಿಸುವಂತ ಆಹಾರದಲ್ಲಿ ಲೋ ಕ್ಯಾಲರಿ ಡೆನ್ಸ್ ಇರುವಂತ ಆಹಾರವನ್ನ ಸೇವಿಸೋದು, ಕಡಿಮೆ ಊಟ ಮಾಡೋದು, ಊಟದಲ್ಲಿ ಪಥ್ಯನ ಫಾಲೋ ಮಾಡದೇ ಇರೋದು, ಇದು ಕೂಡ ಏನಾಗುತ್ತೆ ನಿಮ್ಮ ವೇಟ್ ಲಾಸ್ಗೆ ಕಾರಣ ಆಗುತ್ತೆ. ಆರನೇ ಪ್ರಮುಖ ಅಂಶ ಏನಂದ್ರೆ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ. ನಿಮ್ಮ ದೇಹದಲ್ಲಿ ಏನಾದ್ರು ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಆದಾಗ ಅಫ್ಕೋರ್ಸ್ ಅಲ್ಲಿ ವೇಟ್ ಲಾಸ್ ಆಗೋದು ಸರ್ವೇ ಸಾಮಾನ್ಯ. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂದ್ರೆ ಏನು? ಪೋಷಣೆಯ ಕೊರತೆ. ನಾವು ಸರ್ವೈವ್ ಆಗೋದಕ್ಕೆ, ನಮ್ಮ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ, ಮಸಲ್ ಗೇನ್ ಆಗೋದಕ್ಕೆ ಯಾವೆಲ್ಲ ನ್ಯೂಟ್ರಿಯನ್ಸ್ ಬೇಕು ಆ ನ್ಯೂಟ್ರಿಯನ್ಸ್ ಡೆಫಿಷಿಯಂಟ್ ಆಗಿರುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ನೀವು ಸರಿಯಾದ ಆಹಾರ ಪದ್ಧತಿನ ಫಾಲೋ ಮಾಡದೇ ಇದ್ದಾಗ, ಅಥವಾ ನಿಮ್ಮ ದೇಹಕ್ಕೆ ನಿಗದಿತವಾಗಿ ಬೇಕೇ ಬೇಕು ಅನ್ನುವಂತ ನ್ಯೂಟ್ರಿಷನ್ ನಿಮ್ಮ ಊಟದಲ್ಲಿ ಇಲ್ಲದೆ ಇದ್ದಾಗ. ಸೊ ಇದು ಕೂಡ ನಿಮ್ಗೆ ವೇಟ್ ಲಾಸ್ಗೆ ಒಂದು ಕಾರಣ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್. ನೀವು ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ, ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ದೇಹದಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇಲ್ಲೂ ಕೂಡ 2 ಟೈಪ್ ಜನಗಳಿರ್ತಾರೆ. ಯಾರು ಒತ್ತಡ ತಗೋತಾರೋ ಅವ್ರು ತುಂಬಾನೇ ಸೊರಗೋಗ್ಬಿಡ್ತಾರೆ. ಸೊ ಹೇಳ್ತಾರೆ ಟೆನ್ಷನ್ ಮಾಡ್ಕೊಂಡು ಸೊರಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೇನೆ ಕೆಲವೊಬ್ಬರ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಯಾರು ಟೆನ್ಷನ್ ಮಾಡ್ಕೋತಾರೋ ಅವರ ವೇಟ್ ಗೇನ್ ಸಹ ಆಗುತ್ತೆ. ಇಲ್ಲೂ ಕೂಡ 2 ಕಂಡೀಷನ್ ಇರೋದ್ರಿಂದ ಸಪೋಸ್ ನೀವು ಟೆನ್ಷನ್ ಮಾಡ್ಕೊಂಡಾಗ ನಿಮ್ಮ ತೂಕ ಕಡಿಮೆ ಆಗ್ತಾ ಇದೆ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು, ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ನಂದು ವೇಟ್ ಲಾಸ್ ಆಗುತ್ತೆ ಅಂತ. ಸೊ ನೀವ್ ಇಲ್ಲೇನ್ ಮಾಡ್ಕೋಬೇಕು, ಟೆನ್ಷನ್ ಅನ್ನ ಸೈಡಿಗೆ ಇಟ್ಬಿಟ್ಟು ನಾರ್ಮಲ್ ಆಗಿ ನಿಮ್ಮಿಂದ ಏನು ಸಿಂಪ್ಲಿಫೈ ಮಾಡಕ್ ಆಗುತ್ತೋ ಆ ಒಂದು ಸಿಂಪ್ಲಿಫೈ ಇಂದ ನಿಮ್ಮ ರುಟೀನ್ ಅನ್ನ ಸೆಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಓವರ್ ಆಲ್ ಆಗಿ ನೀವು ಲೈಫ್ ಸ್ಟೈಲ್ ಅನ್ನ ಹೇಗೆ ಫಾಲೋ ಮಾಡ್ತಾ ಇದ್ದೀರಾ ನೋಡಿ. ನಾನು ಆವಾಗ್ಲೇ ಹೇಳಿದಾಗೆ ಕ್ಯಾಲರಿ ಡೆನ್ಸ್ ಇರುವಂತ ಆಹಾರ ಪದ್ಧತಿನ ಫಾಲೋ ಮಾಡೋದು, ಹೈಪರ್ ಆಕ್ಟಿವಿಟಿನ ಕಡಿಮೆ ಮಾಡಿಬಿಟ್ಟು ನಾರ್ಮಲ್ ಆಕ್ಟಿವಿಟಿಗೆ ಬರೋದು, ಹಾಗೇನೆ ನಿಮ್ಮ ಡಯಟ್ ಅನ್ನ ಸರಿಯಾಗಿ ಫಾಲೋ ಮಾಡೋದು, ಜೊತೆಗೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿದಾಗ ವೇಟ್ ಗೇನ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಾನು ಇಲ್ಲಿವರೆಗೂ 7 ಪಾಯಿಂಟ್ಸ್ ಅನ್ನ ಹೇಳಿದೆ. ಆ 7 ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡ್ಕೊಳ್ಳಿ. ಏನ್ ಮಿಸ್ಟೇಕ್ ಮಾಡ್ತಾ ಇದ್ರ ಅದನ್ನ ಸರಿಪಡಿಸ್ಕೊಳ್ಳಿ. ಇಷ್ಟೊತ್ತೇ ಹೇಳಿದ್ದು ನಾನು ಕಾರಣಗಳನ್ನ ಹೇಳಿದೆ, ಯಾಕೆ ನೀವು ವೇಟ್ ಗೇನ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಒಂದು ವಿವರಣೆಯನ್ನ ಕೊಡ್ದೆ. ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ ಈ ಒಂದು ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರ್ಬೇಕು, ವೇಟ್ ಗೇನ್ ಆಗೋದಿಕ್ಕೆ ಏನೆಲ್ಲ ದಾರಿಗಳಿದಾವೆ, ಏನೆಲ್ಲ ನೀವು ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಏನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಪಾರ್ಟ್ 2 ದಲ್ಲಿ ಇದ್ರ ಮುಂದಿನ ಭಾಗವನ್ನ ತಿಳಿಸ್ಕೊಡ್ತೀನಿ.